ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ರೆಸಿಪಿ ಶೇರ್ ಮಾಡಬೇಕಂತಿದ್ದೀನಿ. ಅದು ಆಲೂಗೆಡ್ಡೆಯಿಂದ ಮಾಡಿರೋ ರೆಸಿಪಿ. ಇದು ಆಲೂ ಕಬಾಬ್ ಅಂತ ಹೊಸ ರೀತಿಯಲ್ಲಿ ಮಾಡೋದು. ಮತ್ತು ಇದೆಷ್ಟು ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಓಕೆ, ಸೊ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಾಗಿ ನಾನು 3 ಆಲೂಗೆಡ್ಡೆನ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಒಂದು 80% ನಾವು ಬಾಯ್ಲ್ ಮಾಡ್ಕೋಬೇಕು. ಸೊ ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ಉಪ್ಪು ಹಾಕಿ, ಮತ್ತು ನಾವು ಏನು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಎಲ್ಲಾನು ಬಾಯ್ಲ್ ಮಾಡೋಕ್ಕೆ ಇಡೋಣ. ಒಂದು 80% ನಮಗೆ ಬಾಯ್ಲ್ ಆದರೆ ಸಾಕು. ಸೊ ಎಲ್ಲ ಹಾಕಿ ನಾವು ಒಂದ್ಸತಿ ಮಿಕ್ಸ್ ಮಾಡೋಣ ಕಂಪ್ಲೀಟಾಗಿ. ಮತ್ತು ಇದು ಸೈಡ್ ಡಿಶ್ಗಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇದು. ಸೊ ನೀವು ಫ್ರೈಡ್ ರೈಸ್ಗಿರ್ಬೋದು, ಎಗ್ ರೈಸ್ಗಿರ್ಬೋದು, ಸೊ ಇದಕ್ಕೆಲ್ಲ ನೀವು ಸೈಡ್ ಡಿಶ್ ಮಾಡ್ಕೋಬೋದು. ಒಂದು ಕುದಿ ಬಂದಮೇಲೆ ಇದನ್ನು ನೀರೆಲ್ಲ ತೆಗ್ದು ಸಪ್ರೇಟ್ ಮಾಡಿ ಇಟ್ಕೊಂಡು, ಸೊ ಇದಕ್ಕೆ ಸ್ಪೈಸಸ್ ಹಾಕೋಣ. ಸೊ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 2 ಸ್ಪೂನ್, ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ 2 ಸ್ಪೂನ್, ಮತ್ತು ಇದಕ್ಕೆ ಕಬಾಬ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲೆನೂ ಕೂಡ ಹಾಕ್ಕೊಂಡು, ಸೊ ಫಸ್ಟ್ ಒಂದು ಸತಿ ಮಿಕ್ಸ್ ಕೊಡ್ತೀನಿ. ಉಪ್ಪು ಏನೂ ಹಾಕೋದು ಬೇಕಾಗಿಲ್ಲ, ಬಿಕಾಸ್ ಆಲೂಗೆಡ್ಡೆ ಬೇಯಿಸೋಕ್ಕೂ ಹಾಕಿದ್ದೀವಿ, ಮತ್ತು ಕಬಾಬ್ ಪೌಡರಲ್ಲೂ ಆಲ್ರೆಡಿ ಇರುತ್ತೆ. ಸೊ ಒಂದು ಸತಿ ನಾವು ಹಂಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಕಂಪ್ಲೀಟಾಗಿ. ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು, ಸೊ ಆಮೇಲೆ ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಕೂಡ ಜಾಸ್ತಿ ಹಾಕಂಗಿಲ್ಲ. ಒಂದು 2 to 3 ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡು ಕೂಡ ನೀಟಾಗಿ ಮಿಕ್ಸ್ ಆಗಲ್ಲ. ಸೊ ಆಲೂಗೆಡ್ಡೆಗೆ ನಾವು ಏನೆಲ್ಲ ಸ್ಪೈಸಸ್ ಹಾಕಿದ್ದೀವೋ ಅದೆಲ್ಲ ಕ್ಲೀನಾಗಿ ಆಲೂಗೆಡ್ಡೆ ಜೊತೆಗೆ ಹೊಂದ್ಕೋಬೇಕು. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬೇಡಿ ಮತ್ತು ಕಡಿಮೆನೂ ಹಾಕ್ಕೋಬೇಡಿ. ಸೊ ನಿಮ್ಗೆ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸೊ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಕಾಯುವಾಗ ಮಾತ್ರ ಹೈ ಫ್ಲೇಮಲ್ಲಿ ಇಡಿ. ಕಾದ್ಮೇಲೆ ನಾವು ಆಲೂಗೆಡ್ಡೆ ಏನು ಎಣ್ಣೆಗೆ ಹಾಕ್ತೀವಿ ಆವಾಗ ನಮಗೆ ಅದು ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ ಸಾಕು. ಸೊ ಒಂದೊಂದಾಗಿ ಈ ಥರ ಹಾಕ್ಕೊಳ್ಳಿ ಎಣ್ಣೆಗೆ. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು. ಸೊ ಇದು ಬೇಯಿಸುವಾಗ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ನೋಡಿ ಯಾವ ಥರ ಬೆಂದಿದೆ. ನಾನು ಯಾವ ಕಲರ್ ಕೂಡ ಹಾಕಿಲ್ಲ, ನಾರ್ಮಲ್ ಚಿಲ್ಲಿ ಪೌಡರ ಹಾಕಿರೋದು. ಸೊ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಮಾಡ್ಕೋಬೋದು. ಸೊ ನೀವು ಎಲ್ಲ ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮಕ್ಳಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು. ಆಲೂಗೆಡ್ಡೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಎಲ್ಲ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.